ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿ ಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯ ಮಹಾ ತ್ರಿಪುರ ಸುಂದರಿ. ಮೈಸೂರು ನಾಗರಿಕರ ಪರವಾಗಿ ಹೃದಯ ತುಂಬಿದ ಅಭಿನಂದನೆಯನ್ನು ಡಾಕ್ಟರ್ ಮಂಜುನಾಥ್ ಅಭಿನಂದನಾ ಸಮಿತಿ ವತಿಯಿಂದ ಆಯೋಜಿಸಿ ಕಲಾದೇವಿಯ ಕಲಾಮಂದಿರದಲ್ಲಿ ಧನ್ಯವಾದ ಧನ್ವಂತರಿ ಎಂಬ ನಾಮಾಂಕಿತದಲ್ಲಿ ಆಯೋಜಿಸಿರ್ತಕ್ಕಂಥ ಈ ಪವಿತ್ರ ಗಳಿಗೆಯಲ್ಲಿ ನಿಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಸಾನ್ನಿಧ್ಯ ಆಶೀರ್ವಾದಗಳನ್ನು ನೀಡಿ ಮಂಜುನಾಥ್ ದಂಪತಿಗಳು ಮತ್ತು ಮಾತೃಶ್ರೀಯವರನ್ನು ತುಂಬ ಹೃದಯದಿಂದ ತಮ್ಮ ಬಾಳ ಸಾಧನೆಯಿಂದ ಆಶೀರ್ವದಿಸಿರ್ತಕ್ಕಂಥ ಪರಂ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಶ್ರೀ ಸನ್ನಿಧಿಯಲ್ಲಿ ನಮಿಸಿ ಶ್ರೀಮಠದ ಸೋಮೇಶ್ವರನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ. ಡಾಕ್ಟರ್ ಮಂಜುನಾಥ್ರವರು ಮತ್ತು ಮಾತೆ ಅನಸೂಯಮ್ಮನವರಿದ್ದಾರೆ. ಆ ಕಡೆಗೆ ಮಾತೃಶ್ರೀಯವರು ಕೊಡ್ತಿದ್ದಾರೆ. ಪೂಜ್ಯ ಸ್ವಾಮೀಜಿಯವರು ಅಭಿನಂದನೆ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಮಂಜುನಾಥ್ರವರು ಮುಂದೆ ಬಂದರು. ಸ್ವಾಮೀಜಿ ಹೇಳಿದರು, ಸ್ವಲ್ಪ ಹಿಂದೆ ಇರಿ, ನಿಮ್ಮ ತಾಯಿಯವರಿಗೆ ನಾನು ಆಶೀರ್ವಾದ ಮಾಡಬೇಕು ಅಂತ ಹೇಳಿದರು. ಆ ತಾಯಿ ಅಂತಹ ತಾಯಂದಿರು ಮಾಡಿದ ಪ್ರಾರ್ಥನೆಗಳು, ಕಂಡ ಕನಸುಗಳು ಇಂತಹ ಮಂಜುನಾಥ್ರವರನ್ನು, ಕುವೆಂಪು ಅಂತವರನ್ನು, ಐನ್ಸ್ಟೈನ್ ಅಂತವರನ್ನು, ಟ್ಯಾಗೋರ್ ಅಂತವರನ್ನು, ಹಲವಾರು ಮಹಾತ್ಮರನ್ನು ಜಗತ್ತಿಗೆ ಕೊಡಲಿಕ್ಕೆ ಆ ತಾಯಂದಿರೇ ಕಾರಣ. ಆ ತಾಯಂದಿರು ಮಕ್ಕಳನ್ನು ತೊಟ್ಟಿಲಲ್ಲಿ ಮಲಗಿಸಿ ಜೋಗಳವನ್ನು ಆಡ್ತಕ್ಕಂಥ ಸಂದರ್ಭದಲ್ಲಿ ಕವಿ ಹೇಳಿದ ಹಾಗೆ, ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಎಲೆ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಎಂಬ ನಮ್ಮ ಜನಪದದ ತಾಯಿ ಹೇಳಿದ ಹಾಗೆ ಅದೇ ರೀತಿಯ ಮಾತುಗಳನ್ನು, ಅದೇ ರೀತಿಯ ಆಶೀರ್ವಾದವನ್ನು ಮಾಡಿದಂಥವರು ತಾಯಿಯವರಾಗಿರ್ತಕ್ಕಂಥ ಸೊಂಬಮ್ಮನವರು. ಅವರ ಪ್ರಾರ್ಥನೆಗೆ ಅಥವಾ ಜನಪದದ ಆ ತಾಯಿಯ ಪ್ರಾರ್ಥನೆ ಹಾಗೆ ನಮ್ಮ ಇವತ್ತು ಮಂಜುನಾಥ್ರವರು ಆಚಾರಕ್ಕೆ ಅರಸ ಆಗಿದ್ದಾರೆ. ಈಸ್ ಎ ಎಲಕ್ವೆಂಟ್ ಸ್ಪೀಕರ್, ಮಾತಿನಲ್ಲಿ ಚೂಡಾಮಣಿಯಾಗಿದ್ದಾರೆ. ಜಗತ್ತಿಗೆಲ್ಲ ಜ್ಯೋತಿ ಆಗ್ತಕ್ಕಂಥ, ಕೃಷ್ಣೇಗೌಡರು ಹೇಳಿದ ಹಾಗೆ ಮುಂದಿನ ಪರಂಪರೆಗೆ ಭರವಸೆ ಆಗ್ತಕ್ಕಂಥ, ಪಾಸಿಬಿಲಿಟಿ ಆಗ್ತಕ್ಕಂಥ, ಐಡಿಯಾ ಆಗ್ತಕ್ಕಂಥ, ನಾಲೆಡ್ಜ್ ರಿಸೋರ್ಸ್ ಆಗಿದ್ದಾರೆ. ಇಂತೆಲ್ಲ ಕೀರ್ತಿಯನ್ನು ತಂದುಕೊಡ್ಲಿಕ್ಕೆ ಆ ತಾಯಿಯ ಒಂದು ಕಾಣಿಕೆ ಮತ್ತು ಕಾಣಿಕೆ ಎರಡು ಕೂಡ ಕಾರಣೀಭೂತವಾಗಿದೆ. ಅಂತಹ ತಾಯಿಯನ್ನು ನೆನಪು ಮಾಡಿಕೊಂಡು ಇವತ್ತು ಪೂಜ್ಯ ಸ್ವಾಮೀಜಿಯವರು ಹೇಳಿದರು, ಬೆಳಗಿನಿಂದ ನಾವಿಬ್ಬರೂ ಕೂಡ ಏನೆಲ್ಲ ಕಾರ್ಯಕ್ರಮ ಅಟೆಂಡ್ ಮಾಡಿ ಬಂದಿದ್ದೇವೆ ಅಂತ. ಗುಂಡ್ಲುಪೇಟೆ ಕಾರ್ಯಕ್ರಮ ಮುಗಿದ ಮೇಲೆ 3 ಗಂಟೆಗೆ ಮಠಕ್ಕೆ ಬಂದು 4 ಗಂಟೆಗೆ ನಾವು ಅನುಷ್ಠಾನವನ್ನು ಮುಗಿಸಿ ಪ್ರಸಾದವನ್ನೇನೋ ಮಾಡಿದ್ವಿ. ಈ ಕಾರ್ಯಕ್ರಮ ಮತ್ತು ಗುಂಡ್ಲುಪೇಟೆ ಮಧ್ಯದ 2 ಕಾರ್ಯಕ್ರಮದ ಮಧ್ಯದಲ್ಲಿ ಪೂಜ್ಯ ಸ್ವಾಮೀಜಿಗೆ ಇನ್ನೂ 1-2 ಕಾರ್ಯಕ್ರಮಗಳು. ಆ ಕಾರ್ಯಕ್ರಮನ ಮುಗಿಸಿ ನೇರವಾಗಿ ಇಲ್ಲಿಗೆ ಬಂದರೂ ಅವ್ರಿಗಿನ್ನೂ ಪ್ರಸಾದ ಆಗಿಲ್ಲ. ಅಂತಹ ತ್ಯಾಗಮಯಿಯಾಗಿತ್ತುಕೊಂಡು ಪೂಜ್ಯ ಸ್ವಾಮೀಜಿಯವರು ಮಂಜುನಾಥ್ರವರ ಮೇಲಿನ ಅತೀವವಾಗಿರ್ತಕ್ಕಂಥ ಪ್ರೀತಿ ಅಭಿಮಾನದಿಂದ ಇಲ್ಲಿಗೆ ಬಂದು ಆಶೀರ್ವದಿಸಿದ್ದಾರೆ. ಅವರ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಪ್ರಾರ್ಥನೆ. ರಂಗನಾಥ್ರವರು ಪೂಜ್ಯ ಸ್ವಾಮೀಜಿಯವರಿಗೆ ಹೇಳ್ತಾಯಿದ್ರು, ಸ್ವಾಮೀಜಿ ಕೇಳ್ತಾಯಿದ್ರು, ಬಹುಶಃ ಬಿಗ್ ಬುಲೆಟಿನ್ಗೆ ನೀವು ಇರಬೇಕಲ್ವಾ,
ಯಾಕೆ ಇಲ್ಲಿದ್ದೀರಿ ಅಂತ, ಯಾಕೆ ಅಂತ ಕೇಳಿದೆ, ಹೇಗೆ ಇಲ್ಲಿದ್ದೀರಿ ಅಂತ ಕೇಳಿದರು. ಅದಕ್ಕೆ ರಂಗನಾಥ್ರವರು ಹೇಳಿದರು, ಅದು ನಾನೆಲ್ಲ ಕಾರಣ, ಇವರೇ ಇದಕ್ಕೆ ಕಾರಣ ಅಂತ ನನ್ನ ಕಡೆಗೆ ತೋರಿಸಿದರು. ರಂಗನಾಥ್ರವರು ನಮ್ಮ ಪೂಜ್ಯ ಗುರುಗಳ ಜೊತೆಯಲ್ಲಿ ತುಂಬ ಚೆಂದ ಇದ್ದಂಥವ್ರು. ನಾವು ಚಿಕ್ಕಬಳ್ಳಾಪುರ ಶಾಖೆಯಲ್ಲಿದ್ದಾಗ ವಿಜಯನಗರ ಮಠಕ್ಕೆ ಆಗಾಗ ಬಂದಾಗ ದೊಡ್ಡ ಗುರುಗಳ ಜೊತೆಯಲ್ಲಿ, ಪೂಜ್ಯ ಗುರುಗಳ ಜೊತೆಯಲ್ಲಿ ಅವ್ರು ಮಾತನಾಡ್ತಾ ಇದ್ದಂಥ ಶೈಲಿ ನೋಡಿಬಿಟ್ಟು, ಯಾರಪ್ಪ ಈ ಅಪ್ಪ ದೊಡ್ಡ ಗುರುಗಳ ಜೊತೆ ಇಷ್ಟೊಂದು ಸರಾಗವಾಗಿ, ಜೊತೆಗೆ ಖಡಾಖಂಡಿತವಾಗಿ, ಇನ್ಸ್ಟ್ರಕ್ಟಿವ್ ಆಗಿ, ಆರ್ಡರ್ಲಿ ಮಾತನಾಡ್ತಿರ್ತಾರೆ ಅಂತ ಅನ್ನಿಸ್ತಿತ್ತು. ಅವರಾದ್ಮೇಲೆ ಪೂಜ್ಯ ಗುರುಗಳು ಅವ್ರ ಬಗೆಗೆ ಹೇಳ್ತಾ ಇದ್ರು. ಯಾವುದೋ ಸಂದರ್ಭಕ್ಕೆ ಶೆಲ್ಲಿ ಹೇಳಿದ ಮಾತು, ಅದು ಕವಿಗಳಿಗೆ ಹೇಳಿದ ಮಾತು, ಅದು ಅವರಿಗೆ ಅನ್ವಯಿಸ್ಬೋದು ಅಂತ ಕಾಣಿಸುತ್ತೆ. ದೀಸ್ ಪೊಯೆಟ್ಸ್ ಆರ್ ದ ರೈಟರ್ಸ್ ಆರ್ ಲಿಟರರಿ ಲೂಮಿನರೀಸ್ ಆರ್ ಅಕ್ಲೈಮೇಟ್ ಪ್ರಮಲ್ಗೇಟರ್ಸ್ ಆಫ್ ಲಾ ಅಂತ ಹೇಳಿಬಿಟ್ಟು ಶೆಲ್ಲಿ ಮುಂದಕ್ಕೆ ಹೇಳ್ತಾನೆ, ಇಫ್ ದೀಸ್ ಲೆಜಿಸ್ಲೇಟರ್ಸ್ ಆರ್ ಗೋಯಿಂಗ್ ಟು ಡೆವಲಪ್ ದ ಸ್ಟೇಟ್ through the legislation on the floor of the assembly or the parliament, these poets and the literary luminaries are going to set right the social evils through their literature ಅಂತ. ಅದು ಕವಿ ಮತ್ತು ಶಾಸಕಾಂಗ ಸಭೆಯಲ್ಲಿ ಆಡಳಿತ ಮಾಡ್ತಕ್ಕಂಥವ್ರಿಗೆ ಅನ್ವಯ ಆದ್ರೂ ಕೂಡ ಇವತ್ತು ರಂಗನಾಥ್ರವರು ಇವತ್ತಿನ ಈ ಸಭೆಗೆ ಯಾಕೆ ಬರಬೇಕು ಅಂತ ಅನ್ನಿಸ್ತು. ಮತ್ತು ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯ ಏನು ಅಂತಂದರೆ, ಅವರು ಒಂದು ಟಿ ವಿಯಲ್ಲಿ ಕುಳಿತುಕೊಂಡು ನಾಡಿನ ಪ್ರಜೆಗಳಿಗೆ ಒಂದು ದಿಗ್ದರ್ಶನವನ್ನು ಮಾಡ್ತಕ್ಕಂಥ, ಜನಗಳಿಗೆ ಒಂದು ಐಡಿಯಾವನ್ನು ಜನ್ರೇಟ್ ಮಾಡ್ತಕ್ಕಂಥ, ಬದುಕ್ತಕ್ಕಂಥ ರೀತಿಯನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರಲ್ಲ, ಅವರು ಈ ಹಿಮ್ಸೆಲ್ಫ್ ಈಸ್ ಒಂದು ಸಿಸ್ಟಮ್, ಒಂದು ವ್ಯವಸ್ಥೆಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ಸೂಕ್ತ ಅಂತ ನಾವು ಬಯಸಿತ್ತಲ್ಲ, ಇಡೀ ಮೈಸೂರಿನ ಪ್ರಜೆಗಳು ಬಯಸಿದ, ನಾಗರಿಕರು ಬಯಸಿದ್ರಿಂದ ಅವರು ಇಲ್ಲಿಗೆ ಬರಬೇಕಾಗಿ ಬಂತು. ಅದು ನನ್ನ ಅಪೇಕ್ಷೆ ಖಂಡಿತ ಅಲ್ಲ. ಕೊನೆಗೆ ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ಬಂದು, ಅವರಿಗೆ ಕೊನೆ ಪಕ್ಷ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕು, ಆದ್ರೂ ಕೂಡ 5-6 ನಿಮಿಷದಲ್ಲಿ ಎಷ್ಟೊಂದು ಚಿಕ್ಕದಾಗಿ ಚೊಕ್ಕವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಮಂಜುನಾಥ್ರ ಬಗ್ಗೆ ಹೇಳಿದರು ಅಂದರೆ ತುಂಬ ಸಂತೋಷ ಆಗ್ತದೆ. ಅವ್ರನ್ನು ಕೂಡ ಇಲ್ಲಿ ನೆನಪು ಮಾಡ್ಕೊಂಡು ಬಂದಂತೆಲ್ಲ ಆಸ್ತಿಕ ಮಹಾಶಯರೇ, ಕಾರ್ಯಕ್ರಮದ ಕೊನೆಯಲ್ಲಿದ್ದೇವೆ. ಮಂಜುನಾಥ್ರವರ ಈ ಒಂದು ಶ್ರೇಷ್ಠತೆಗೆ ಕಾರಣ, ನಮ್ಮಲ್ಲಿ ಒಂದು ಮಾತು ಉಂಟು, ಅಭಿವಾದನ ಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ. ಯಾವ ವ್ಯಕ್ತಿ ಬಂದೆಲ್ಲ ಅಧಿಕಾರಗಳನ್ನು ತನ್ನ ಬಾಳಿನಲ್ಲಿ ತುಂಬ ವಿನಯವಂತಿಕೆಯಿಂದ ಸ್ವೀಕರಿಸಿ ಅದನ್ನು ಸೇವಾ ಭಾವನೆಯಿಂದ ಮಾಡ್ತಾನೋ, ಬಂದಂತಹ ಕೈಲಾಗದೇ ಇರತಕ್ಕಂಥವರು ಹಿರಿಯರು ಮತ್ತು ರೋಗಿಗಳನ್ನು ತುಂಬ ಶ್ರದ್ಧೆಯಿಂದ ನೋಡ್ತಾರೋ, ಅಂಥವರಿಗೆ ಬೇಡ ಅಂದ್ರೂ ಕೂಡ 4 ವರಗಳು ಅವರಿಗೆ ಬರ್ತವಂತೆ. ಯಾವ್ಯಾವು? ಆಯಸ್ಸು, ವಿದ್ಯೆ, ಯಶಸ್ಸು ಮತ್ತು ಬದುಕನ್ನು ನಡೆಸ್ತಕ್ಕಂಥ ಛಲ ಮತ್ತು ಬಲ. ಅವರ ಆ ಗುಣಗಳು ಇರೋದ್ರಿಂದ ಇವತ್ತು ಮಂಜುನಾಥ್ರವರು ಓದೆಡೆಯಲ್ಲೆಲ್ಲ, ಇವತ್ತು ಕುವೆಂಪು ಅವರು ಹೇಳಿದ್ರಲ್ಲ, ತೊಲಗಾಚೆ ಕೀರ್ತಿ ಶನಿ ಅಂತ ಅಂದ್ಬಿಟ್ಟು ಹತ್ತಿರ ಅದೇ ರೀತಿಯಲ್ಲಿ ಬದುಕಿದಂಥವ್ರು ಮಂಜುನಾಥ್ರವರು. ಆದರೆ ಅವರು ತೊಲಗಾಚೆ ಅಂತ ಹೇಳಿದಷ್ಟು ಹೆಚ್ಚು ಅವ್ರಿಗೆ ಬರ್ತದೆ. ಒಂಥರ ಬಟರ್ಫ್ಲೈ ಇದ್ದ ಹಾಗೆ. ಬಟರ್ಫ್ಲೈನ ಹಿಡಿಲಿಕ್ಕೆ ಹೋದರೆ ಪತಂಗವನ್ನು ಆರಿ ಹೋಗುತ್ತೆ, ಸುಮ್ಮನೆ ಕುಳಿತುಕೊಂಡ್ರೆ ಬಂದು ಹೆಗಲ ಮೇಲೆ ಬಂದು ಕುಳಿತುಕೋತದೆ. ಅದೇ ರೀತಿ ಕೀರ್ತಿ ಅಂತಕ್ಕಂಥದ್ದು ಹಾಗೆ ಅಂತ ಕಾಣಿಸುತ್ತೆ. ಅವ್ರಿಗೆ ಬೇಡ ಅಂದ್ರೂ ಕೂಡ ಒಂದು ದಿನಕ್ಕೆ ನನಗೆ ಗೊತ್ತಿರೋ ಹಾಗೆ 4 ಭಾಗದಲ್ಲಿ 4 ಕಡೆ ಇದೇ ರೀತಿಯ ಸನ್ಮಾನಗಳನ್ನ ಇಟ್ಕೊಂಡಿರ್ತಾರೆ. ಇವತ್ತು ಬೆಳಗ್ಗೆಯೂ ಕೂಡ ಗುಂಡ್ಲುಪೇಟೆಗೆ ಬರಬೇಕಾಗಿತ್ತು, ಪೂಜ್ಯ ಸ್ವಾಮೀಜಿಯವರು ವೇದಿಕೆಯಲ್ಲಿ ನೆನಪು ಮಾಡಿಕೊಂಡ್ರು, ಮಂಜುನಾಥ್ರವ್ರು ಬರಬೇಕಾಗಿತ್ತು, ಚಿಂತೆ ಇಲ್ಲ, ನಾವು ಅಲ್ಲಿ ಸನ್ಮಾನ ಮಾಡ್ತೇವೆ ಅಂತ. ಗುಂಡ್ಲುಪೇಟೆಗೆ ತಾವು ಆಬ್ಸೆಂಟ್. ಅದೇ ರೀತಿಯಲ್ಲಿ ದಿನಕ್ಕೆ ಒಂದು 2-3 ಕಡೆಗೆ ಹೋಗ್ಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ. ಅಂತಹ ಒಂದು ವಿನಯವಂತಿಕೆಯ ಸ್ವಭಾವದ ಡಾಕ್ಟರ್ ಮಂಜುನಾಥ್ರವರು ರಿಟೈರ್ಡ್ ಆಗಿದ್ದಾರೆ ಅಂತಕ್ಕಂತಹ ಒಂದು ಭಾವನೆ. ಅವ್ರು ರಿಟೈರ್ಡ್ ಆದ ದಿನ ಸಾಕಷ್ಟು ಜನ ನೀವು ಟಿ ವಿಯಲ್ಲಿ ನೋಡಿದಿರಿ. ಟಿ ವಿಯಲ್ಲಿ ನೋಡಿದಾಗ ಸುಮಾರು ಜನ ಕಣ್ಣಲ್ಲಿ ನೀರು ಬರ್ತಿತ್ತು. ಅವರು ಬಂದ ನಂತರದಲ್ಲಿ ಕೂಡ ಹೃದಯ ತುಂಬಿ ಬಂದಂಥ ಘಟನೆಯನ್ನು ನಾವು ನೋಡಿದ್ದೇವೆ. ಇದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಓದಿದ್ದು, ಒಬ್ಬ ದೊಡ್ಡ ಆಫೀಸರ್ 60 ವರ್ಷದ ತನ್ನ ಸೇವಾ ಬದುಕನ್ನು ಮುಗಿಸಿ ಮನೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ, ಬೀಳ್ಕೊಡುಗೆಯ ಕಾರ್ಯಕ್ರಮದ ಸಂದರ್ಭದಲ್ಲಿ ಅಲ್ಲಿದ್ದವರೆಲ್ಲರೂ ಕೂಡ ಅಳ್ತಾ ತುಂಬ ನೋವಿನಿಂದ ಬೀಳ್ಕೊಡ್ತಿದ್ರು. ಆಗ ಯಾರೋ ಕೇಳಿದ್ರಂತೆ, ಸರ್ ಇಷ್ಟು ವರ್ಷ ಇಲ್ಲಿ ಸೇವೆ ಮಾಡ್ತಾ ಇದ್ರಿ, ನಮ್ಮ ಅಧಿಕಾರಿ ಆಗಿದ್ರಿ ನೀವು, ಆದರೆ ಎಷ್ಟೋ ಸಂದರ್ಭದಲ್ಲಿ ನೀವು ಕೂಗಾಡುವ ಸಂದರ್ಭ ಇದ್ರೂ ಕೂಡ ನಾವು ಮಾಡುವ ತಪ್ಪುಗಳಿಗೆ ಶಿಕ್ಷೆಯನ್ನು ಕೊಡೋ ಸಂದರ್ಭ ಇದ್ರೂ ಕೂಡ ಕೊಡದಲೇ ಎಲ್ಲ ಸಂದರ್ಭದಲ್ಲಿ ಕೂಡ ನಮ್ಮನ್ನು ನಗ್ತಾ ನೀವು ನಡೆಸ್ಕೊಂಡ್ರಿ.
ಆದರೆ ನೀವೇನೋ ನಗ್ತಾ ಹೋಗ್ತಾ ಇದ್ದೀರಿ, ನಮ್ಮ ಕಣ್ಣಲ್ಲಿ ನೀರು ಬಿಟ್ಟು ಹೋಗ್ತಾ ಇದ್ದೀರಿ. ಇಷ್ಟು ಸೌಜನ್ಯದ ನಡವಳಿಕೆಗೆ, ಬೇರೆಯವರ ಮನಸ್ಸಿಗೆ ನೋವನ್ನು ಇಂಡ್ಯೂಸ್ ಮಾಡದ ಸ್ಥಿತಿಗೆ ಏನು ಕಾರಣ ಇರ್ಬೋದು ಸರ್ ಅಂತ ಯಾರೊಬ್ಬ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಅವರು ಹೇಳಲಿಕ್ಕೆ ಇಷ್ಟ ಇರೋದಿಲ್ಲ, ಆದರೂ ಕೂಡ ಕೊನೆಗೆ ಅವ್ರು ಹೇಳ್ತಾರೆ, ಏನಿಲ್ಲ, ಬಾಲ್ಯದಲ್ಲಿ ನಾನು ಒಂದು ಶಾಲೆಗೆ ಹೋಗ್ತಾ ಇದ್ದೆ. ಹೋಗೋ ಸಂದರ್ಭದಲ್ಲಿ ಸಹಜವಾಗಿ ಪ್ರಿನ್ಸಿಪಾಲ್ಗಳು ನಿಮ್ಮ ಪೇರೆಂಟ್ಸ್ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರಲ್ಲ, ಅದೇ ರೀತಿ ಪೇರೆಂಟ್ಸ್ ಕರ್ಕೊಂಬನ್ನಿ ಅಂತ ಹೇಳಿದರು. ಅಮ್ಮ ಬರಲ್ಲ, ಅಪ್ಪ ಬಂದರು. ಅಪ್ಪ, ನಾನು ಹೊರಗಡೆ ನಿಂತಿದ್ದೆ, ಪ್ರಿನ್ಸಿಪಲ್ ಕೊಠಡಿಗೆ ಹೋದರು. ಪ್ರಿನ್ಸಿಪಲ್ ಕೊಠಡಿಗೆ ಹೋಗಿ ವಾಪಸ್ಸು ಬರೋದಕ್ಕೆ ಮುಂಚೆ ನಾನು ಅಪ್ಪ ಏನು ಮಾಡ್ತಾ ಇರ್ಬೋದು ಅಂತ ಬಾಗಿಲನ್ನ ತೆಗೆದು ಹಾಗೆ ಸೂಕ್ಷ್ಮವಾಗಿ ನೋಡ್ತಾ ಇದ್ದೆ. ನಾನು ನೋಡ್ತಾ ಇರೋದನ್ನ ನೋಡಿ ಕೂಡ ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ನನ್ನ ಅಪ್ಪನಿಗೆ ನನಗೋಸ್ಕರ ಉಪಯೋಗಿಸಬಾರ್ದು ಎಲ್ಲ ಶಬ್ದಗಳನ್ನ ಉಪಯೋಗಿಸಿ ಅಪ್ಪನ ಕಣ್ಣಲ್ಲಿ ನೀರು ಬರೋ ಹಾಗೆ ಮಾಡಿದರು. ಆದರೆ ಅಪ್ಪ ಅಳುತ್ತಿದ್ರು ಹೊರಗಡೆ. ಈಚೆ ಬರೋದಕ್ಕೆ ಮುಂಚೆ ನಾನೆಲ್ಲಿ ನೋಡಿಬಿಡ್ತೀನಿ ಅಂತ ಹೇಳಿ ಕಣ್ಣೀರನ್ನ ಹೊರೆಸ್ಕೊಂಡು ಕೆಂಪಾದ ಕಣ್ಣಿನಿಂದ ಈಚೆಗೆ ಬಂದರು. ನನ್ನ ಅಪ್ಪ ನನ್ನ ಮುಂದೆ ಕಣ್ಣೀರು ಹಾಕಲಿಲ್ಲ, ಆದರೆ ಅಪ್ಪನ ಒಳಗಡೆ ಇದ್ದಂಥ ನೋವು ನನಗೆ ಅರ್ಥ ಆಗಿತ್ತು. ಅಂದು ನಿಶ್ಚಯ ಮಾಡಿದೆ, ಯಾವುದೇ ಸಂದರ್ಭದಲ್ಲಿ ಕೂಡ ಮುಂದೆ ಎಂತಹದೇ ಅಧಿಕಾರಕ್ಕೆ ಬಂದ್ರೂ ಕೂಡ ಇನ್ನೊಬ್ಬರ ಕಣ್ಣಲ್ಲಿ ನೀರು ಬರಿಸುವ ಮಟ್ಟಕ್ಕೆ ಅಧಿಕಾರವನ್ನು ನಾನು ಮಾಡಬಾರದು ಅಂತ ನನಗೆ ಅನ್ನಿಸ್ತು. ಅದು ಇದಕ್ಕೆ ಕಾರಣ ಆಗಿರಬಹುದು, ಅದು ನನಗೆ ಗೊತ್ತಿಲ್ಲ ಅಂತ ಹೇಳಿದಂತೆ. ಅದೇ ರೀತಿ ಮಂಜುನಾಥ್ರವ್ರಿಗೆ ಅಮ್ಮ ಕೊಟ್ಟ ಸಂಸ್ಕಾರ, ಬಂದಂಥ ಹಂಬಲ್ ಬ್ಯಾಕ್ಗ್ರೌಂಡ್ ಯಾವ ಮಟ್ಟಕ್ಕೆ ಅಂತಂದರೆ, ಅಡ್ಮಿಷನ್ ಮೊದಲು ಮಾಡಿಕೊಂಡು ಟ್ರೀಟ್ಮೆಂಟ್ ಫಸ್ಟ್, ಪೇಮೆಂಟ್ ನೆಕ್ಸ್ಟ್ ಅನ್ನೋ ಮಟ್ಟಕ್ಕೆ ಅವರು ಮಾಡಿದವರು. ಬಹುಶಃ ಅವರು ಇನ್ನು ಯಾರ್ಯಾರಿಗೆ ಅವರು ರಿಟೈರ್ಡ್ ಆಗೋ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಫಸ್ಟ್ ಅಂತ ಸೇರಿಸ್ಬಿಟ್ಟು ಈಚೆ ಬಂದುಬಿಟ್ಟಿದ್ದಾರೆ. ಪೇಮೆಂಟ್ ನೆಕ್ಸ್ಟ್ ಅಂತ ಹೇಳಕ್ಕೆ ಹೋದರೆ ಅಲ್ಲಿ ಒಳಗಡೆ ಸಿಗಾಕೊಂಡ್ರೆ ಏನು ಮುಂದುವರೆದಿದ್ದಂದು ಚಿಂತೆ ಇಲ್ಲ. ಅವರು ಹೊರಗಡೆ ಬರೋ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಫಸ್ಟ್ ಅಂತ ಸೇರಿಸಿರ್ತಾರೆ. ಒಂದು ವಾರ ನಂತರದಲ್ಲಿ ಅವರು ಡಿಸ್ಚಾರ್ಜ್ ಆಗಿ ಈಚೆ ಬರಬೇಕಾಗತ್ತೆ. ಪೇಮೆಂಟ್ ನೆಕ್ಸ್ಟು ಅಂತ ಹೇಳಲಿಕ್ಕೆ ಅಲ್ಲಿ ಮಂಜುನಾಥ್ರವರಿಲ್ಲ. ಅದೇ ಪರಂಪರೆ ಆಗಿ ಮುಂದುವರೆದಿದೆಯೋ ಇಲ್ಲೋ ಗೊತ್ತಿಲ್ಲ. ಅದು ಮುಂದುವರೆದಿದ್ದರೆ ಬಹಳಷ್ಟು ಸಂತೋಷ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಶ್ರೀಮಠಕ್ಕೂ ಅವ್ರಿಗೂ ಸಹಜವಾಗಿರ್ತಕ್ಕಂಥ ಅವಿನಾಭಾವ ಸಂಬಂಧ. ಪೂಜ್ಯ ಗುರುಗಳೊಂದಿಗೆ ತುಂಬ ಒಡನಾಟ ಜಾಸ್ತಿ. ಜೊತೆಯಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆ ಯಾವ ರೀತಿ ಅಸ್ತಿತ್ವಕ್ಕೆ ಅಂತ ಬಂತು ನಿಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ಬೆಳ್ಳೂರಿನಲ್ಲಿ ಪೂಜ್ಯ ಗುರುಗಳಿಗೆ ರಮಾನಂದ ಸ್ವಾಮಿಗಳಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂತ ಹೇಳಿ ಮೈಸೂರಿನ ಯಾವುದೋ ಆಸ್ಪತ್ರೆಯಲ್ಲಿ ದೇಹವನ್ನು ಬಿಡ್ತಾರೆ. ಪೂಜ್ಯ ಗುರುಗಳಿಗೆ ಅನ್ನಿಸ್ತಂತೆ, ಒಂದು ಸಮುದಾಯದ ಒಬ್ಬ ದೊಡ್ಡ ಜಗದ್ಗುರಿಗೆ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂತಂದರೆ ಬೇರೆಯವ್ರ ಕಥೆ ಏನು ಅಂತ ಹೇಳಿ ಅವತ್ತು ನಿಶ್ಚಯ ಮಾಡಿ, ಬೇರೆಯವರು ಸಮುದಾಯದ ಎಷ್ಟೋ ಮಂದಿ ಈ ಹಳ್ಳಿಗಾಡಿನಲ್ಲಿ ಬೇಡ ಸ್ವಾಮಿ ಅಂತ ಎಷ್ಟೇ ಅಪೋಸ್ ಮಾಡಿದ್ರು ಕೂಡ ಬೆಳ್ಳೂರಂಥ ಹಳ್ಳಿಗಾಡಿನಲ್ಲಿ ಆಸ್ಪತ್ರೆಯನ್ನು ಕಟ್ಟಿದ ಮೇಲೆ ಅನುಭವಿಸಿದ ಕಷ್ಟಗಳು ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ನಮ್ಮವರೇ ಸಾಕಷ್ಟು ಜನ ಹೇಳಿದರು, ದೊಡ್ಡ ದೊಡ್ಡ ಡಾಕ್ಟರ್ಸ್ ಹೇಳಿದರು, ನಿಮಗೆ ಬಡ್ಕೊಂಡ್ವಿ ಕೇಳಲಿಲ್ಲ ನೀವು ಏನಂತ, ಇಲ್ಲಿ ಮಾಡಬೇಡಿ ಅಂತ. ಆದರೆ ಡಾಕ್ಟರ್ ಮಂಜುನಾಥ್ರವರು ಪೂಜ್ಯ ಗುರುಗಳಿಗೆ, ಇಲ್ಲಿ ರಂಗಪ್ಪನವರು ಕೂಡ ಇಲ್ಲಿ ಕೊಡ್ತಿದ್ದಾರೆ, ಕ್ಯಾನ್ಸರ್ ರಿಸರ್ಚ್ ಸೆಂಟರ್ ಎಸ್ಟಾಬ್ಲಿಷ್ ಆಗಿ, ಯು ಆರ್ ದ ರೀಸನ್ ಫಾರ್ ದ್ಯಾಟ್. ಎಲ್ಲ ನಿಂತು ಹೇಳಿದರು ಪೂಜ್ಯ ಗುರುಗಳಿಗೆ, ಸ್ವಾಮೀಜಿ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಬಾರದಲ್ಲೇ ಹೋದಾದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಪೂಜ್ಯ ಗುರುಜಿಯವರ ಸಂಕಲ್ಪವನ್ನು ನಮ್ಮ ಮಂಜುನಾಥ್ರವರು ಅವರ ಕ್ಷೇತ್ರ ಯಾವುದು ಹೃದ್ರೋಗಕ್ಕೆ ಸಂಬಂಧಿಸಿದ ಒಂದು ಆಸ್ಪತ್ರೆಯನ್ನು ಆದಿಚುಂಚನಗಿರಿಯಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋ ಕಾರಣಕ್ಕೆ ಹೊಸ ಕಟ್ಟಡವನ್ನು ಅವರು ನಿಂತು ಮಾರ್ಗದರ್ಶನವನ್ನು ಮಾಡಿ ಕಟ್ಟಿಸಿ, ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಡಾಕ್ಟರ್ಸಿಂದ ಹಿಡಿದು ಟೆಕ್ನಿಷಿಯನ್ಸಿಂದ ಹಿಡಿದು ಎಲ್ಲರನ್ನು ಕೂಡ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ತಯಾರು ಮಾಡಿ ಇವತ್ತು ನಿಮ್ಮ ಆದಿಚುಂಚನಗಿರಿ ಆಸ್ಪತ್ರೆ ಬೆಳ್ಳೂರಂತ ಹಳ್ಳಿಗಾಡಿನಲ್ಲಿ ಹೃದಯಕ್ಕೆ ಸಂಬಂಧಿಸಿದ ರೋಗಿಗಳನ್ನು ಟ್ರೀಟ್ ಮಾಡ್ತಕ್ಕಂಥ ಕೆಲಸವನ್ನು ಅಲ್ಲಿ ಮಾಡ್ತಾ ಇದೆ ಅಂತಂದರೆ ಅದರ ಹಿಂದೆ ಇರತಕ್ಕಂಥ ಇನ್ಸ್ಪೈರಿಂಗ್ ಪರ್ಸ್ನಾಲಿಟಿ ಡಾಕ್ಟರ್ ಮಂಜುನಾಥ್ರವರೇ. ಅಷ್ಟೇ ಕಡಿಮೆ ವೆಚ್ಚದಲ್ಲಿ ಆ ಒಂದು ಕೆಲಸ ಅಲ್ಲಿ ನಡೀತಾ ಇದೆ. ಹಾಗಾಗಿ ಅವರು ಸಾಕಷ್ಟು ಜನಗೆ ಈಸ್ ಎಲೆಕ್ವೆಂಟ್ ಸ್ಪೀಕರ್, ಈಸ್ ಪ್ರೊಫೌಂಡ್ ವಿಸ್ಡಮ್ ಆ್ಯಂಡ್ ಇನ್ಸ್ಪೈರಿಂಗ್ ಪರ್ಸ್ನಾಲಿಟಿ ವಾಟ್ ನಾಟ್. ನಮ್ಮ ಕೃಷ್ಣೇಗೌಡರು ಹೇಳಿದಾಗೆ ಹಲವಾರು ರೀತಿಯ ಮಲ್ಟಿಫೆಸಿಟೆಡ್ ಪರ್ಸ್ನಾಲಿಟಿ ಇವತ್ತು ಮಂಜುನಾಥ್ರವರ ಕಡೆಗೆ ಆಕರ್ಷಣೆ ಆಗೋ ಹಾಗೆ ಮಾಡಿದೆ. ಅಂತಹವರ ಸಂಖ್ಯೆ ಜಾಸ್ತಿ ಆಗಲಿ. ಒಂದು ವ್ಯವಸ್ಥೆಯನ್ನು ಡೈರೆಕ್ಟರಾಗಿ ನಡೆಸ್ತಕ್ಕಂಥದ್ದು ತುಂಬ ಕಷ್ಟದ ಕೆಲಸವೇನೆ. ನಿಮಗೆ ಗೊತ್ತು, ಜೆಮ್ಸೆಡ್ಜಿ ಟಾಟಾ ವಿವೇಕಾನಂದರಿಂದ ಸ್ಫೂರ್ತಿಯಾಗಿ ಟಾಟಾ ಇನ್ಸ್ಟಿಟ್ಯೂಟನ್ನು 400-500 ಎಕರೆ ಜಮೀನನ್ನು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮುಖಾಂತರ ಪಡ್ಕೊಂಡು ಕಟ್ಟಿದ ಮೇಲೆ ಅವ್ರಿಗೆ ಕಷ್ಟ ಅರ್ಥ ಆಯ್ತಂತೆ. ಸಂಸ್ಥೆ ಕಟ್ಟೋದು ಭಾಳ ಈಸಿ, ಅದನ್ನ ನಡೆಸ್ತಕ್ಕಂಥದ್ದು ತುಂಬ ಕಷ್ಟದ ಕೆಲಸ ಅಂತ. ಕೊನೆಗೆ ಜೆಮ್ಸೆಡ್ಜಿ ಟಾಟಾ ಅವರು ಪತ್ರ ಬರೀತಾರೆ, ಅವ್ರಿಗೆ ವಿವೇಕಾನಂದರಿಗೆ ಪತ್ರ ಬರೀತಾರೆ, ಅವ್ರು ಬದುಕಿದ್ದ ಕಾಲಕ್ಕೆ ಬರೀತಾರಂತೆ. ಏನಂತ, ನಿಮ್ಮಿಂದ ಸ್ಫೂರ್ತಿ ಪಡ್ಕೊಂಡು ನಾನೇನೋ ಸಂಸ್ಥೆನ ಕಟ್ಟಿದ್ದೆ, ಬಟ್ ನಾವು ಐ ಆಮ್ ಫೇಸಿಂಗ್ ದ ಪ್ರಾಬ್ಲಮ್, ಹೌ ಡಿಫಿಕಲ್ಟ್ ಇಟ್ ಈಸ್ ಟು ಮ್ಯಾನೇಜ್ ದ ಸಿಸ್ಟಮ್.
ನೀವೇನೋ ಅಭ್ಯಂತರ ಇಲ್ಲ ಅಂತಂದರೆ ಕೀಪಿಂಗ್ ದಟ್ ಯು ಆರ್ ಎ ಸನ್ಯಾಸಿ ಅಪಾರ್ಟ್, ಇಫ್ ಯು ಕ್ಯಾನ್ ಕಮ್ ಫಾರ್ವರ್ಡ್ ಟು ಲೀಡ್ ದಿಸ್ ಸಿಸ್ಟಮ್ ಆಸ್ ಎ ಡೈರೆಕ್ಟರ್, ಐ ವಿಲ್ ಹ್ಯಾವ್ ದ ಐ ವಿಲ್ ಪ್ರೊವೈಡ್ ಯು ಆಲ್ ದ ಫೆಸಿಲಿಟಿ ಆ್ಯಂಡ್ ಐ ವಿಲ್ ಹ್ಯಾವ್ ದ ಅಪ್ರಿಷಿಯೇಷನ್ ಫಾರ್ ಯು ಅಂತ ಹೇಳಿದೆ. ಅಂತ ಒಂದು ಡೈರೆಕ್ಟ್ರಾಗಿ ಒಂದು ಸಂಸ್ಥೆನ ಕಟ್ತಕ್ಕಂಥದ್ದು ತುಂಬ ದೊಡ್ಡ ಕಷ್ಟದ ಕೆಲಸ. ಅಂತಹ ಒಂದು ಕೆಲಸವನ್ನು ನಮ್ಮ ಡಾಕ್ಟರ್ ಮಂಜುನಾಥ್ರವರು ತ್ಯಾಗ ಭಾವನೆಯಿಂದ ಕಟ್ಟಿ ಅದನ್ನು ಯಶಸ್ವಿಯಾಗಿ ನಡೆಸಿ ತೋರಿಸಿದರೆ ಮುಂದಿನವರು ನಡ್ಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು ಅವರು ಸದಾ ಅದನ್ನು ಬಯಸ್ತಾರೆ, ಆ ಸಂಸ್ಥೆ ಹಾಗೆ ಚೆನ್ನಾಗಿ ಮುಂದುವರಿಲಿ ಅಂತ. ಅಂತಹ ಮಂಜುನಾಥ್ರವರು ಹೊರಗಡೆಗೆ ಬಂದಿದ್ದಾರೆ. ಕೆಲವೊಂದು ಸಲ ಬಾಗಿಲು ಹಾಕಿದ ತಕ್ಷಣ ನಾವು ಎಷ್ಟೋ ಮಂದಿ ಬೇಗ ಹಾಕಿದೆ ಅಂದ್ಕೊಂಡ್ಬಿಡ್ತೇವೆ. ಬೇಗ ಹಾಕಿರೋದಿಲ್ಲ, ಬಾಗಿಲು ಹಾಕಿರೋದಕ್ಕೂ ಬೇಗ ಹಾಕಿರೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಮಂಜುನಾಥ್ರವರ ಬದುಕಿಗೆ, ಭವಿಷ್ಯಕ್ಕೆ ಬೀಗ ಹಾಕಿರೋ ಮುಚ್ಚಿರೋ ಬಾಗಿಲಲ್ಲ, ಅದು ಸುಮ್ಮನೆ ಕ್ಲೋಸ್ ಆಗಿರೋ ಬಾಗಿಲು. ಜಸ್ಟ್ ಯು ಪುಷ್ ಇಟ್, ವಿಲ್ ಸಿ ದ ಬ್ರೈಟ್ ಫ್ಯೂಚರ್ ಆ್ಯಂಡ್ ವ್ಯಾಸ್ಟ್ ಫ್ಯೂಚರ್. ಅಂತಹದೊಂದು ದಿವ್ಯ ಭವಿಷ್ಯ ನಿಮ್ಮ ಮುಂದಿದೆ. ಅದನ್ನು ಕಾಣುವ ಭಾಗ್ಯ, ಅದರ ಮುಖಾಂತರ ಸೇವೆಯನ್ನು ಪಡೆಯುವ ಭಾಗ್ಯ ನಾಡಿನದಾಗಲಿ ಅಂತ ಬಯಸ್ತಾ, ಕೊನೆಯದಾಗಿ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಘಟನೆ ಶ್ರೀಮಠದೊಂದಿಗೆ. ಪೂಜ್ಯ ಗುರೂಜಿಯವರು ಜನವರಿ 13, 2013 ಜಾನ್ವರಿ 13 ಸುಮಾರು ಸಂಜೆ 5:45 ಗಂಟೆಗೆ ಅವರಿಗೆ ಲೆಫ್ಟ್ ವೆಂಟ್ರಿಕ್ಯುಲರ್, ಅವರಿಗೆ ಸ್ವಲ್ಪ ರಿನಲ್ ಫೇಲ್ಯೂರ್ ಇದ್ರೂ ಕೂಡ ನಮ್ಮ ಗುರುಗಳಿಗೆ ಲೆಫ್ಟ್ ವೆಂಟ್ರಿಕ್ಯುಲರ್ ಪ್ರಾಬ್ಲಮಿಂದ ಹೃದಯದ್ದು ಸ್ವಲ್ಪ ಸಮಸ್ಯೆ ಆಗಿತ್ತು. ಡಾಕ್ಟರ್ ಮಂಜುನಾಥ್ರವ್ರನ್ನ ಕರೆಸಬೇಕು ಅಂತ ಡಾಕ್ಟರ್ ಬಂದರು. ಒಂದೊಂದು ದಿನಕ್ಕೂ ಬಂದು ನೋಡ್ಕೊಂಡು ಹೋಗ್ತಿದ್ರು. ಕೊನೆಯ ಕ್ಷಣಗಳು, ಪೂಜ್ಯ ಗುರೂಜಿಯವರ ಕೊನೆಯ ಕ್ಷಣಗಳು ಮಂಜುನಾಥ್ರವರೊಂದಿಗೆ, ಇನ್ಯಾರೊಂದಿಗೂ ಅಲ್ಲ, ಅವರೊಂದಿಗೆ ನೇಣೆ. ಕೊನೆಯ 2 ನಿಮಿಷ ಡಾಕ್ಟರ್ ಮಂಜುನಾಥ್ರವರು ಬಂದವು. ಡಾಕ್ಟರ್ ಗುರೂಜಿಗೆ ಹೇಳಿದರು, ಕೊನೆ ಒಂದು ಆ ಪ್ರಯತ್ನವನ್ನು ಮಾಡೋಣ, ಒಂದು ಕ್ಯಾಥ್ಲ್ಯಾಬಿಗೆ ಇದೇ ಬೆಡ್ಡನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಏನಾದರೂ ಆಪ್ರೇಟ್ ಮಾಡಲಿಕ್ಕೆ ಅವಕಾಶ ಇದೆಯಾ ಅಂತ ನಾನು ಚೆಕ್ ಮಾಡ್ತೇನೆ ಅಂತ ಡಾಕ್ಟರ್ ಕೇಳಿದರು ನಮ್ಮ ದೊಡ್ಡ ಗುರುಗಳಿಗೆ. ಗುರೂಜಿ ಸದಾ ಹಸನ್ಮುಖಿ, ನೋವಿನ ಮಧ್ಯದಲ್ಲಿ ಕೂಡ ನೋವೇ ಇಲ್ಲದ ಹಾಗೆ ಬದುಕಿದ ಅಂತ ದೊಡ್ಡ ಸ್ಥಿತಪ್ರಜ್ಞ ಮಹಾತ್ಮರವರು. ಒಬ್ಬ ರಿಯಲೈಸ್ ಪರ್ಸ್ನಾಲಿಟಿ ಹೇಗಿರ್ತಾರೆ ಅಂತಂದರೆ, ಬುದ್ಧನ ನಾವು ನೋಡಲಿಲ್ಲ, ವಿವೇಕಾನಂದನ ನಾವು ನೋಡಲಿಲ್ಲ, ಆದರೆ ನಮ್ಮ ಕಾಲದಲ್ಲಿ ನಮ್ಮ ಗುರುಗಳು ಬದುಕಿ ಹೋದರು, ಅವರ ಜೀವನವನ್ನು ನೋಡಿದ್ದೇವೆ. ಡಾಕ್ಟರ್ ಕೇಳಿದರು ಮಂಜುನಾಥ್ರವರು, ಹೀಗೆ ಸ್ವಿಫ್ಟ್ ಮಾಡ್ತೇವೆ, ಯಾಕೆಂದರೆ ಇನ್ನೊಂದಕ್ಕೆ ಸ್ವಿಫ್ಟ್ ಮಾಡಲಿಕ್ಕೆ ಹೋದರೆ ಇವನ್ನೆಲ್ಲ ತೆಗಿಬೇಕಾಗುತ್ತೆ, ಇಟ್ ಮೇ ಕಾಸ್ ಎ ಪ್ರಾಬ್ಲಮ್ ಅಂತ ಹೇಳಿ ಇದನ್ನು ಸ್ವಿಫ್ಟ್ ಮಾಡ್ತೀನಿ ಅಂತ ಹೇಳಿದರು. ಗುರುಜಿ ಆಯಿತು ಅಂತಂದರು. ಆದರೆ ಒಂದು ಕಂಡೀಷನ್ ಏನಂತಂದರೆ, ಈ ಬೆಡ್ಡು ಆಪ್ರೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಐ ಆಮ್ ಅಫ್ರೈಡ್ ನಮಗೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಡ್ ಹೈಟಿಗೆ ರೈಸ್ ಆಗುತ್ತೋ ಇಲ್ಲೋ ಅನ್ನೋ ಕಾರಣಕ್ಕೆ ಒಂದು ರಿಮೋಟ್ನ ತೆಗೆದುಕೊಂಡು ಬೆಡ್ಡನ್ನು ಆಪ್ರೇಟ್ ಮಾಡ್ತಾ ಹೋದರು ಡಾಕ್ಟರ್ ಮಂಜುನಾಥ್ರವರು. ಹೀಗೆ ಬೆಡ್ ಫ್ಲ್ಯಾಟ್ ಆಯಿತು, ರೈಸ್ ಆಗ್ತಾ ಹೋದ್ಮೇಲೆ ಡಾಕ್ಟರ್ ಮಂಜುನಾಥ್ರವರು ಅಟ್ ಒನ್ ಸರ್ಟನ್ ಸ್ಟೇಜ್ ಅವ್ರು ಸ್ಟಾಪ್ ಮಾಡಿದ್ರು ಅನ್ಸುತ್ತೆ, ಯಾಕೆಂದರೆ ಬೆಡ್ಡು ನಿಂತಿತ್ತು. ಗುರೂಜಿಯವರು ಕಣ್ಣು ಬಿಟ್ಟು ಮಂಜುನಾಥ್ರವರಿಗೆ ಕೇಳಿದರು, ಡಾಕ್ಟ್ರೇ ಹೈಟ್ ಸಾಕಾ ಅಂತ ಕೇಳಿದರು. ಯಾವ ಹೈಟು? ಬೆಡ್ಡು ಒಂದು ಓಟಿಗೆ ಶಿಫ್ಟ್ ಆಗಲಿಕ್ಕೆ ಒಂದು ರೈಸ್ ಮಾಡಿದ್ರಲ್ಲ, ಈ ಹೈಟ್ ಸಾಕಾ ಅನ್ನೋ ಅರ್ಥದಲ್ಲಿ ಏನೋ ಗೊತ್ತಿಲ್ಲ. ಡಾಕ್ಟರಿಗೆ ಕೇಳಿದರು, ಹೈಟ್ ಸಾಕಾ ಡಾಕ್ಟ್ರೆ ಅಂತ ಕೇಳಿದರು. ಗುರೂಜಿಯವರ ಈ ಬದುಕಿನ 69 ವರ್ಷದ ಬದುಕಿನ ಕೊನೆಯ ಪ್ರಶ್ನೆ, ಮಾತುಗಳು ಇಷ್ಟೇ, ಡಾಕ್ಟ್ರೇ ಹೈಟ್ ಸಾಕಾ ಅಂದರು. ಮಂಜುನಾಥ್ರವರು ಇವತ್ತಿಗೂ ಕೂಡ ನೊಂದ್ಕೊಳ್ತಾರೆ, ಐ ಶುಡ್ ನಾಟ್ ಹ್ಯಾವ್ ಬಿಕಮ್ ದ ಆನ್ಸರ್ ಫಾರ್ ಹಿಸ್ ಕ್ವಶನ್. ಅವರ ಬದುಕಿನ ಕೊನೆಯ ಪ್ರಶ್ನೆಗೆ ನಾನು ಉತ್ತರ ಆಗಬಾರ್ದಾಗಿತ್ತು. ನಾನು ಏನಂತ ಅಂದರೆ ಅವರೇನು ಹೇಳಿದರು ಗೊತ್ತಾ, ಸಾಕು ಸ್ವಾಮೀಜಿ ಹೈಟು ಅಂತ ಅಂದರು. ಅದೇ ಹೈಟನ್ನು ಕೆಳಗಡೆ ಇಳಿಸ್ತಾ ಇದ್ರು, ಟು ಬ್ರಿಂಗ್ ಇಟ್ ಡೌನ್ ಟು ದ ನಾರ್ಮಲ್ ಪೊಸಿಷನ್, ಟು ಶಿಫ್ಟ್ ದ ಓಟಿ. ಕೆಳಗಡೆಗೆ ಇಳಿಬೇಕಾದ್ರೆ ಗುರೂಜಿಯವರ ಕೊನೆಯ ಪ್ರಶ್ನೆ ಹೈಟ್ ಸಾಕಾ ಅಂತ ಗುರೂಜಿ ಕೇಳಿದರು. ಡಾಕ್ಟರ್ ಕೊನೆಯ ಉತ್ತರವಾಗಿ ಸಾಕು ಅಂತ ಹೇಳಿದರು. ಗುರೂಜಿಯವರು ಕೊನೆಯ ಉಸಿರನ್ನ ಆಗ ಬಿಟ್ಟಿದ್ರು. ಈ ಭಾವ ಪೂಜ್ಯ ಗುರೂಜಿಯವರು ಮತ್ತು ಅವರ ಮಧ್ಯದಲ್ಲಿ ನಡೆದಂತಹದ್ದು. ಪೂಜ್ಯ ಗುರೂಜಿಯವರ ಕೊನೆಯ ಪ್ರಶ್ನೆಗೆ ಕೊನೆಯ ಉತ್ತರ ಡಾಕ್ಟರ್ದಾಗಿತ್ತು. ಅದಕ್ಕೆ ಏನೋ ಕಾಣೆ, ಆದಷ್ಟು ಬೇಗ ಗುರೂಜಿಯವರ ದೇಹ ಬಿಟ್ಟ ಮೇಲೆ ಹೃದ್ರೋಗ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೂಜ್ಯ ಗುರೂಜಿಯರೇ ಹುಟ್ಟು ಹಾಕಿರ್ತಕ್ಕಂಥ ಮೆಡಿಕಲ್ ಕಾಲೇಜ್ನಲ್ಲಿ ಆಗಬೇಕು ಅಂತ ಹೇಳಿ ಇವತ್ತು ಬೇರೆ ಬೇರೆ ಕಡೆ ಏನು ಆಗ್ತಾ ಇದೆಯಲ್ಲ, ಒಂದು 25-30% ಕೂಡ ಇಲ್ಲದ ಒಂದು ಚಾರ್ಜ್ನಲ್ಲಿ ಅಷ್ಟು ಸರಳವಾಗಿ ರೋಗಿಗಳನ್ನು ಟ್ರೀಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆ ಪೂಜ್ಯ ಗುರೂಜಿಯವರ ಆಶೀರ್ವಾದ ಒಂದು ಕಡೆ ಆದದ್ದೇ, ಆದರೆ ಅವರ ಸಂಕಲ್ಪವನ್ನು ನಿಂತು ನೆರವೇರಿಸಿದ ಕೀರ್ತಿ ನಮ್ಮ ಡಾಕ್ಟರಿಗೆ ಹೋಗುತ್ತೆ. ಆ ಮಾತುಗಳನ್ನಲ್ಲಿ ನೆನಪು ಮಾಡಿಕೊಂಡು ತಾಯಿ ಅನಸೂಯಮ್ಮನವರು, ಪೂಜ್ಯ ಸ್ವಾಮೀಜಿಯವರು ಹೇಳಿದಾಗೆ ಅವರು ಕೂಡ ಎಜುಕೇಟೆಡ್, ಡಾಕ್ಟ್ರೇಟ್ ಮಾಡಿರ್ತಕ್ಕಂಥವರು. ನಮ್ಮ ಡಾಕ್ಟರ್ಗೆ ಮಂಜುನಾಥ್ರವರ ಎಲ್ಲ ಶ್ರೇಯಸ್ಸಿನ ಹಿಂದೆ, ಕೀರ್ತಿ ಹಿಂದೆ ಶ್ರಮಿಸಿದಂಥವರು. ಅವರು ಕೊಟ್ಟ ಕಂಟೆಂಟ್ ಎಲ್ಲವನ್ನೂ ಕೂಡ ಸ್ಲೈಡ್ಸ್ನ ಮಾಡಿ ಎಲ್ಲವನ್ನು ಕೂಡ ಓರ ಮಾಡಿ ಪ್ರೆಸೆಂಟೇಷನ್ಗೆ ಕಳಿಸ್ಕೊಟ್ಟಂಥ ಮಹಾ ತಾಯಿಯವರು.
ಗಂಡನ ಏಳಿಗೆಯನ್ನು ಕೀರ್ತಿಯನ್ನು ಸದಾ ನಿಂತು ನೋಡಿದರೆ ಹೊರತು ಅವರ ಹೆಸರಿಗೆ ತಕ್ಕ ಎಂದೂ ಕೂಡ ಅಸೂಯೆ ಪಡಲಿಲ್ಲ, ಅನಸೂಯಾಗಿಯೇ ಉಳ್ಕೊಂಡಂಥವ್ರು. ಜಗತ್ತಿನ ಎಷ್ಟೋ ದೊಡ್ಡ ದೊಡ್ಡ ಮಹಾತ್ಮರುಗಳು, ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದಂಥವ್ರು. ಆಲ್ಬರ್ಟ್ ಐನ್ಸ್ಟೈನ್ ಅಂತವನು ಕೂಡ, ಅವನ ಐನ್ಸ್ಟೈನ್ನ ಮೊದಲನೇ ಹೆಂಡತಿ ಇದೇ ರೀತಿಯಲ್ಲಿ ದೊಡ್ಡ ಶ್ರೇಷ್ಠತೆಯನ್ನು ಪಡ್ಕೊಂಡಿದ್ದಂಥ ಅವರು ಕೂಡ ಸೈಂಟಿಸ್ಟ್ ಆಗಿದ್ದಂಥ ಒಬ್ಬ ದೊಡ್ಡ ಹೆಣ್ಮಗಳು. ಐನ್ಸ್ಟೈನ್ ಮಾಡಿದ, ಇವತ್ತಿಗೂ ಕೂಡ ಒಂದು ಭಾವನೆ ಉಂಟು, ಐನ್ಸ್ಟೈನ್ ಮಾಡಿದ ಎಲ್ಲ ಸಾಧನೆಗಳ ಹಿಂದೆ ಅಷ್ಟೇ ದೊಡ್ಡ ಸಾಧನೆ, ಅಷ್ಟೇ ಕಾಂಟ್ರಿಬ್ಯೂಷನ್ ಆ ಎಮ್ಮಂದು ಇತ್ತು ಅಂತ. ಆದರೆ ಡಾಕ್ಟರ್ ಮಂಜುನಾಥ್ರವರು ಸಕ್ಸಸ್ಸನ್ನು ಮನೆಯವರ ಜೊತೆ ಸಕ್ಸಸ್ಫುಲ್ಲಾಗಿ ಸರಿದೂಗಿಸಿದ ಮಟ್ಟಕ್ಕೆ ಆ ಯಾರು ಮಹಾತ್ಮರುಗಳು ಮಾಡಲಿಕ್ಕಾಗಿಲ್ಲ. ಕೊನೆಗೆ ಅಮ್ಮ ಬಿಟ್ಟು ಹೋದರು, ಇನ್ನೊಬ್ಬರು ಹೆಂಡತಿ ಬಂದರು. ಆದರೆ ಇಲ್ಲಿ ಸೆಕೆಂಡ್ ವೈಫ್ ಅಂತ ನಮ್ಮ ಕೃಷ್ಣೇಗೌಡರು ಏನು ಹೇಳಿದ್ರಲ್ಲ, ಸೆಕೆಂಡ್ ವೈಫ್ ಅಂತ ಯಾಕೆ ಹೇಳಿದ್ರು ಅಂತ ನಿಮಗೆ ಗೊತ್ತಿಲ್ಲ. ಅವ್ರ ಪ್ರೊಫೆಷನನ್ನು ಅವರು ಕಟ್ಟಿಕೊಂಡಂತಹದ್ದು. ಅಂತಹ ರೀತಿಯಲ್ಲಿ ಮನೆಯನ್ನು, ಮಕ್ಕಳನ್ನು, ಸಂಸಾರವನ್ನು ಮತ್ತು ಸಂಬಂಧಿಕರನ್ನು, ಎಲ್ಲ ಸಾಮಾಜಿಕ ಹೊರೆಯನ್ನು ಸರಿದೂಗಿಸಿ ನಡೆಸಿ ಮಂಜುನಾಥ್ರವರು ತಮ್ಮ ವೃತ್ತಿಯಲ್ಲಿ ಯಶಸ್ಸನ್ನು ಗಳಿಸಿಕೊಂಡು ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥವರು. ಅಂತಹ ತಾಯಿ ಇವತ್ತಿಗೂ ಕೂಡ ಎಲ್ಲಿಯೇ ಹೋದರೂ ಕೂಡ ಅವರ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಅವರ ಯಶಸ್ಸನ್ನು ನೋಡ್ತಾ ಇದ್ದಾರೆ, ಸಂತೋಷವನ್ನು ಪಡ್ತಾ ಇದ್ದಾರೆ. ಅಂತಹ ತಾಯಿ ಅನಸೂಯ ಅಮ್ಮನ ತಾಯಿಯ ರೀತಿಯಲ್ಲಿ ಮಾತೆಯರ ಸಂಖ್ಯೆ ಹೆಚ್ಚು ಹೆಚ್ಚು ಆಗಲಿ ಅಂತ ಹೇಳ್ತಾ, ಡಾಕ್ಟರ್ ಮಂಜುನಾಥ್ರವ್ರಿಗೆ ಇನ್ನು ಕೇವಲ 60-62 ವರ್ಷ ಇರಬೇಕಷ್ಟೇ, 62-63 ವರ್ಷ ಇರಬೇಕು. ಆದರೆ ಬಹಳ ಕಾಲ ಆಯುರ್ವರ್ಷ ಶತಾಂ ನೃಣಾಂ ಪರಿಮಿತ ಮನುಷ್ಯನಿಗೆ ಇರ್ತಕ್ಕಂಥದ್ದು, ಭಗವಂತ ಕೊಟ್ಟಿರ್ತಕ್ಕಂಥದ್ದು 100 ವರ್ಷ. ಅದರಲ್ಲಿ ಇನ್ನೂ ಎಷ್ಟು ವರ್ಷ ಇದೆ, 40 ವರ್ಷಗಳು ಖಾಲಿ ಇದ್ದಾವೆ. ಇಷ್ಟು ಆರೋಗ್ಯಪೂರ್ವಕವಾಗಿರ್ತಕ್ಕಂಥ, ಜಗತ್ತಿಗೆ ಆರೋಗ್ಯವನ್ನು ಕೊಟ್ಟಂಥ ಡಾಕ್ಟರ್ ಮಂಜುನಾಥ್ರವರ ಸೇವೆ ಜಗತ್ತಿಗೆ ಎಲ್ಲ ರೀತಿಯಲ್ಲಿ ಕೂಡ ಇರಲಿ ಅಂತ ಹೇಳಿ, ಅದನ್ನು ಸೂಕ್ಷ್ಮವಾಗಿ ನಮ್ಮ ರಂಗನಾಥ್ರವರು ಅದನ್ನು ಸಾಕಷ್ಟು ರೀತಿಯಲ್ಲಿ ಹೇಳಿದ್ದಾರೆ. ನಿಮಗೂ ಕೂಡ ಅರ್ಥ ಆಗಿದೆ. ಅದರ ಕಡೆಗೆ ಅವರು ಒಂದಿಷ್ಟು ಗಮನ ಇಟ್ಟು ಬದುಕಿನ ಕೊನೆಗಳಿಗೆ ಇವರನ್ನು ಕೂಡ ಸಮಾಜದ ಸೇವೆಯನ್ನು ಮಾಡುವ ಶಕ್ತಿ ಭಗವಂತ ನಿಮಗೆ ಕೊಡಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ರಂಗನಾಥ್ರವರು ಇವತ್ತಿನ ಬುಲೆಟಿನ್ ಕಾರ್ಯಕ್ರಮವನ್ನು ಬಿಟ್ಟು ಎಂದೂ ಕೂಡ ಅವರು ಹೊರಗಡೆ ಹೋಗೋದಿಲ್ಲ. ಆದರೆ ಮಂಜುನಾಥ್ರವರ ಮೇಲಿನ ಪ್ರೀತಿಯಿಂದ, ಅಭಿಮಾನದಿಂದ, ನಮ್ಮ ಮೈಸೂರು ನಾಗರಿಕರ ಮೇಲಿನ ಆಸ್ಥೆಯಿಂದ ಅವರು ಬಂದು ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಮಸ್ತ ನಾಗರಿಕರ ಪರವಾಗಿ ಹೇಳಿ, ನಮ್ಮ ಮಂಜುನಾಥ್ರವರ ಕುಟುಂಬಕ್ಕೆ ಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.